ವೆರಿ ಗುಡ್. ಇನ್ನೊಂದು ಭಾಳ ವಿಚಾರ ನಾನು ನಿಮ್ಮ ಹತ್ರ ಮಾತಾಡಬೇಕಂತ ಹೇಳಿದ್ರೆ, ಈಗ ಮೋಸ್ಟ್ ಆಫ್ ಸೀನಿಯರ್ಸ್ ನೀವು ಇಂದಿನ ಯುವ ಪೀಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಏನೋ ಸಣ್ಣ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಸುಸೈಡ್ ಮಾಡ್ಕೊಂಡು ಸತ್ತು ಬಿಡ್ತಾರೆ. ನಿಮ್ಮ ಲೈಫಲ್ಲಿ ನಡೆದಿರುವಂಥ ಅಂಥ ಕೈ ಘಟನೆಗಳನ್ನೆಲ್ಲ ಬಿಟ್ಟು ಯಾವ ರೀತಿಯಾಗಿ ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ, ಅದು ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ್ರು, ಡಾಕ್ಟ್ರೇಟು, ಭಾರತದಲ್ಲಿ ಕೊಡ್ತಾ ಇರುವಂಥ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕೂಡ ಪಾತ್ರರಾಗಿ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ತು. ಎಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ರಾ? ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಘನಘೋರ ಕಹಿ ಘಟನೆ ಏನಾದರೂ ಇದೆಯಾ? ಅದನ್ನು ಯಾವ ರೀತಿ ವ್ಯಕ್ತಪಡಿಸಿ? ನಿಮಗೆ ದುಃಖನೂ ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಹೇಳಬೇಕಾದ್ರೆ. ಸೊ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಸಾಕಷ್ಟು ಯುವ ಪೀಳಿಗೆ ಇದೆ, ಅವ್ರಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗ್ತೀರಾ? ಅಂತ ಕೈ ಘಟನೆ ನಡೆದ್ರೂ ಕೂಡ ನಾವು ಯಾವ ರೀತಿಯಾಗಿ ಮುಂದುವರ್ಕೊಂಡು ಹೋಗಬೇಕು ಲೈಫಲ್ಲಿ ಸಾಧನೆ ಮಾಡಬೇಕಂತ ಹೇಳಿದ್ರೆ? ಇಲ್ಲ, ನಾವು ರಂಗಭೂಮಿನಲ್ಲಿ ನಾನು ಮಾಡ್ತಾ ಇರಬೇಕಾದ್ರೆ ನಮಗೆ ಅಂಥ ಕಾಂಪಿಟೇಷನ್ಗಳಿರಲಿಲ್ಲ, ವೇದಿಕೆಗಳಿರಲಿಲ್ಲ. ನಮಗಿದ್ದಿದ್ದೇ ರಂಗಭೂಮಿ ಒಂದೇ. ಈಗ ಸಿನಿಮಾ, ಸೀರಿಯಲ್ಲು ಏನೇನೋ ಬಂದುಬಿಟ್ಟಿದೆ. ನಮಗೆ ಬಹಳ ಕಷ್ಟಪಟ್ಟು ನಾವು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದೀವಿ. ಎಷ್ಟು ಕಷ್ಟ ಅಂತಂದರೆ, ನಾನು ಪೋಸ್ಟ್ರುಗಳನ್ನೆಲ್ಲ ಮಾಡಿಕೊಂಡು, ಪಾಂಪ್ಲೆಟ್ಸ್ಗಳನ್ನೆಲ್ಲ ಮಾಡಿಕೊಂಡು, ಅದನ್ನು ಬಂಡಲ್ ಮಾಡಿಕೊಂಡು, ಲಿಥೋ ಪ್ರಿಂಟ್ಸ್ ಅವಾಗಿದ್ದಿದ್ದು, ಅದನ್ನು ತೊಗೊಂಡು ನಾನು ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೆ. ಕಮಿಷನರ್ ಆಫೀಸು ಅದಕ್ಕೊಂದು ಟಸ್ಸೆ ಹೊಡೆದು, ಏನ್ರಿ ನೀವೇ ಬಂದುಬಿಟ್ಟಿದ್ದೀರಾ ಅಂದರೆ, ನಾನೇ ಸರ್ ಬರೋದು, ಇನ್ಯಾರೂ ಬರಲ್ಲ ಅಂಥೇಳಿ ಅದಕ್ಕೊಂದು ಟಸ್ಸೆ ಹೊಡೆಸ್ಕೊಂಡು ತೊಗೊಂಬಂದು ಆಮೇಲೆ ನಾವುಗಳೇ ಅದನ್ನು ಗೋಡೆಗೆ ಅಂಟಿಸಿ ಪಬ್ಲಿಸಿಟಿ ಮಾಡ್ತಾಯಿದ್ವಿ. ಈ ಥರದ ಒಂದು ಕೆಲಸ ಆವಾಗ ನಾವು ಮಾಡಿರೋದು. ಈಗ ಆಗೋದ್ರಿಂದ ಈಗ ಅಂಥ ಕೆಲಸ ಇಲ್ಲ. ಈಗ ನೀವು ಪೋಸ್ಟನ್ನು ಅಂಟಿಸ್ಬೇಕಾಗಿಲ್ಲ, ಹೋಗಿ ಕಮಿಷನರ್ ಹತ್ರ ಪರ್ಮಿಷನ್ನು ತೊಗೋಬೇಕಾಗಿಲ್ಲ, ಎಲ್ಲಿ ಬೇಕಾದರೂ. ಸೊ ಈ ಥರದಲ್ಲಿ ನಾವುಗಳು ಬಂದಿರೋದು. ಒಂದು ಸರ್ತಿ ನಾನು ಟೆಂಪೋನಲ್ಲಿ ನಮ್ಮ ನಾಟಕದ ಪ್ರಾಪರ್ಟಿ ಇಟ್ಕೊಂಡು ಬರ್ತಾಯಿದ್ದೆ. ಮುಂದ್ಗಡೆ ಡ್ರೈವರ್ ಪಕ್ಕನೇ ಕೂತಿದ್ದೆ. ಸಿಗ್ನಲಲ್ಲಿ ನಿಂತಾಗ ಒಬ್ಬ ಬಂದು, ಮೇಡಮ್ ನಿಮ್ಮ ಕುದುರೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂದರು. ಯಾರು ನನ್ನ ಕುದುರೆ? ಆವಾಗ ನಾಪ್ಕೊಂಬಂತು, ನನ್ನ ಪ್ರಾಪರ್ಟಿ ಅದು ಅಂತ. ಲಕ್ಷಾಪತಿ ರಾಜನ ಕಥೆ, ಅದರಲ್ಲಿ 4 ಕುದುರೆಗಳು ಬರ್ತವೆ, ಮರಿ ಕುದುರೆ. ಓಡೋಗಿ ನೋಡ್ತೀನಿ, ಒಂದು ಕುದುರೆ ಎತ್ಕೊಂಡು ಅಣ್ಣ ಓಡೋಗ್ಬಿಟ್ಟಿದ್ದಾನೆ. 3 ಕುದುರೆ ಇದ್ದಿದ್ದು. ಸರಿ, ನಾನು ನಿನ್ನ ಪಕ್ಕ ಕೂತ್ಕೊಳ್ಳಲ್ಲಪ್ಪ, ನಾನು ಹಿಂದೆನೇ ಕೂತ್ಕೋತೀನಿ ಪ್ರಾಪರ್ಟೀಸ್ ಜೊತೆಲಿ ಅಂತ ಪ್ರಾಪರ್ಟಿ ಜೊತೆಲಿ ಕೂತ್ಕೊಂಡು ರಾಕ್ಷೇತ್ರಕ್ಕೆ ತಂದಿದ್ದು. ಅಂದರೆ ನಾವು ಹೀಗೆ ಕೆಲಸ ಮಾಡಿರುವಂಥದ್ದು. ಈಗ ಅಂಥ ಕಷ್ಟ ಯಾರಿಗೂ ಇಲ್ಲ. ಆ ಕಷ್ಟ ಇಲ್ಲದೆ ಇದ್ದಾಗ ಸ್ವಲ್ಪ ತಿನ್ನೋದು ಕಷ್ಟ ಆಗುತ್ತೆ. ವೆರಿ ಗುಡ್. ಇನ್ನೊಂದು ಭಾಳ ವಿಚಾರ ನಾನು ನಿಮ್ಮ ಹತ್ರ ಮಾತಾಡಬೇಕಂತ ಹೇಳಿದ್ರೆ, ಈಗ ಮೋಸ್ಟ್ ಆಫ್ ಸೀನಿಯರ್ಸ್ ನೀವು ಇಂದಿನ ಯುವ ಪೀಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಏನೋ ಸಣ್ಣ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಸುಸೈಡ್ ಮಾಡ್ಕೊಂಡು ಸತ್ತು ಬಿಡ್ತಾರೆ. ನಿಮ್ಮ ಲೈಫಲ್ಲಿ ನಡೆದಿರುವಂಥ ಅಂಥ ಕೈ ಘಟನೆಗಳನ್ನೆಲ್ಲ ಬಿಟ್ಟು ಯಾವ ರೀತಿಯಾಗಿ ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ, ಅದು ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ್ರು, ಡಾಕ್ಟ್ರೇಟು, ಭಾರತದಲ್ಲಿ ಕೊಡ್ತಾ ಇರುವಂಥ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕೂಡ ಪಾತ್ರರಾಗಿ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ತು. ಎಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ರಾ? ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಘನಘೋರ ಕಹಿ ಘಟನೆ ಏನಾದರೂ ಇದೆಯಾ? ಅದನ್ನು ಯಾವ ರೀತಿ ವ್ಯಕ್ತಪಡಿಸಿ? ನಿಮಗೆ ದುಃಖನೂ ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಹೇಳಬೇಕಾದ್ರೆ. ಸೊ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಸಾಕಷ್ಟು ಯುವ ಪೀಳಿಗೆ ಇದೆ, ಅವ್ರಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗ್ತೀರಾ? ಅಂತ ಕೈ ಘಟನೆ ನಡೆದ್ರೂ ಕೂಡ ನಾವು ಯಾವ ರೀತಿಯಾಗಿ ಮುಂದುವರ್ಕೊಂಡು ಹೋಗಬೇಕು ಲೈಫಲ್ಲಿ ಸಾಧನೆ ಮಾಡಬೇಕಂತ ಹೇಳಿದ್ರೆ? ಇಲ್ಲ, ನಾವು ರಂಗಭೂಮಿನಲ್ಲಿ ನಾನು ಮಾಡ್ತಾ ಇರಬೇಕಾದ್ರೆ ನಮಗೆ ಅಂಥ ಕಾಂಪಿಟೇಷನ್ಗಳಿರಲಿಲ್ಲ, ವೇದಿಕೆಗಳಿರಲಿಲ್ಲ. ನಮಗಿದ್ದಿದ್ದೇ ರಂಗಭೂಮಿ ಒಂದೇ. ಈಗ ಸಿನಿಮಾ, ಸೀರಿಯಲ್ಲು ಏನೇನೋ ಬಂದುಬಿಟ್ಟಿದೆ. ನಮಗೆ ಬಹಳ ಕಷ್ಟಪಟ್ಟು ನಾವು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದೀವಿ. ಎಷ್ಟು ಕಷ್ಟ ಅಂತಂದರೆ, ನಾನು ಪೋಸ್ಟ್ರುಗಳನ್ನೆಲ್ಲ ಮಾಡಿಕೊಂಡು, ಪಾಂಪ್ಲೆಟ್ಸ್ಗಳನ್ನೆಲ್ಲ ಮಾಡಿಕೊಂಡು, ಅದನ್ನು ಬಂಡಲ್ ಮಾಡಿಕೊಂಡು, ಲಿಥೋ ಪ್ರಿಂಟ್ಸ್ ಅವಾಗಿದ್ದಿದ್ದು, ಅದನ್ನು ತೊಗೊಂಡು ನಾನು ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೆ. ಕಮಿಷನರ್ ಆಫೀಸು ಅದಕ್ಕೊಂದು ಟಸ್ಸೆ ಹೊಡೆದು, ಏನ್ರಿ ನೀವೇ ಬಂದುಬಿಟ್ಟಿದ್ದೀರಾ ಅಂದರೆ, ನಾನೇ ಸರ್ ಬರೋದು, ಇನ್ಯಾರೂ ಬರಲ್ಲ ಅಂಥೇಳಿ ಅದಕ್ಕೊಂದು ಟಸ್ಸೆ ಹೊಡೆಸ್ಕೊಂಡು ತೊಗೊಂಬಂದು ಆಮೇಲೆ ನಾವುಗಳೇ ಅದನ್ನು ಗೋಡೆಗೆ ಅಂಟಿಸಿ ಪಬ್ಲಿಸಿಟಿ ಮಾಡ್ತಾಯಿದ್ವಿ. ಈ ಥರದ ಒಂದು ಕೆಲಸ ಆವಾಗ ನಾವು ಮಾಡಿರೋದು. ಈಗ ಆಗೋದ್ರಿಂದ ಈಗ ಅಂಥ ಕೆಲಸ ಇಲ್ಲ. ಈಗ ನೀವು ಪೋಸ್ಟನ್ನು ಅಂಟಿಸ್ಬೇಕಾಗಿಲ್ಲ, ಹೋಗಿ ಕಮಿಷನರ್ ಹತ್ರ ಪರ್ಮಿಷನ್ನು ತೊಗೋಬೇಕಾಗಿಲ್ಲ, ಎಲ್ಲಿ ಬೇಕಾದರೂ. ಸೊ ಈ ಥರದಲ್ಲಿ ನಾವುಗಳು ಬಂದಿರೋದು. ಒಂದು ಸರ್ತಿ ನಾನು ಟೆಂಪೋನಲ್ಲಿ ನಮ್ಮ ನಾಟಕದ ಪ್ರಾಪರ್ಟಿ ಇಟ್ಕೊಂಡು ಬರ್ತಾಯಿದ್ದೆ. ಮುಂದ್ಗಡೆ ಡ್ರೈವರ್ ಪಕ್ಕನೇ ಕೂತಿದ್ದೆ. ಸಿಗ್ನಲಲ್ಲಿ ನಿಂತಾಗ ಒಬ್ಬ ಬಂದು, ಮೇಡಮ್ ನಿಮ್ಮ ಕುದುರೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂದರು.
ಯಾರು ನನ್ನ ಕುದುರೆ ಆವಾಗ ಜ್ಞಾಪಕ ಬಂತು ನಮ್ಮ ಪ್ರಾಪರ್ಟಿ ಅದು ಅಂತ. ಲಕ್ಷಾಪತಿ ರಾಜನ ಕಥೆ, ಅದರಲ್ಲಿ 4 ಕುದುರೆಗಳು ಬರ್ತವೆ, ಮರಿ ಕುದುರೆ. ಓಡೋಗಿ ನೋಡ್ತೀನಿ, ಒಂದು ಕುದುರೆ ಎತ್ಕೊಂಡು ಅಣ್ಣ ಓಡೋಗ್ಬಿಟ್ಟಿದ್ದಾನೆ. 3 ಕುದುರೆ ಇದ್ದಿದ್ದು. ಸರಿ, ನಾನು ನಿನ್ನ ಪಕ್ಕ ಕೂತ್ಕೊಳ್ಳಲ್ಲಪ್ಪ, ನಾನು ಹಿಂದೆನೇ ಕೂತ್ಕೋತೀನಿ ಪ್ರಾಪರ್ಟೀಸ್ ಜೊತೆಲಿ ಅಂತ ಪ್ರಾಪರ್ಟಿ ಜೊತೆಲಿ ಕೂತ್ಕೊಂಡು ಕರಾಕ್ಷೇತ್ರಕ್ಕೆ ತಂದಿದ್ದು. ಅಂದರೆ ನಾವು ಹೀಗೆ ಕೆಲಸ ಮಾಡಿರುವಂಥದ್ದು. ಈಗ ಅಂಥ ಕಷ್ಟ ಯಾರಿಗೂ ಇಲ್ಲ. ಆ ಕಷ್ಟ ಇಲ್ಲದೆ ಇದ್ದಾಗ ಸ್ವಲ್ಪ ಸಿಹಿ ತಿನ್ನೋದು ಕಷ್ಟ ಆಗುತ್ತೆ. ವೆರಿ ಗುಡ್. ಇನ್ನೊಂದು ಭಾಳ ವಿಚಾರ ನಾನು ನಿಮ್ಮ ಹತ್ರ ಮಾತಾಡಬೇಕಂತ ಹೇಳಿದ್ರೆ, ಈಗ ಮೋಸ್ಟ್ ಆಫ್ ಸೀನಿಯರ್ಸ್ ನೀವು, ಇಂದಿನ ಯುವ ಪೀಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಡಿಪ್ರೆಷನ್ ಹೋಗ್ಬಿಡ್ತಾರೆ. ಏನೋ ಸಣ್ಣ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಸುಸೈಡ್ ಮಾಡ್ಕೊಂಡು ಸತ್ತು ಬಿಡ್ತಾರೆ. ನಿಮ್ಮ ಲೈಫಲ್ಲಿ ನಡೆದಿರುವಂಥ ಅಂಥ ಕೈ ಘಟನೆಗಳನ್ನೆಲ್ಲ ಬಿಟ್ಟು ಯಾವ ರೀತಿಯಾಗಿ ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ, ಅದು ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ್ರು, ಡಾಕ್ಟರೇಟು, ಭಾರತದಲ್ಲಿ ಕೊಡ್ತಾ ಇರುವಂಥ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕೂಡ ಪಾತ್ರರಾಗಿ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ತು. ಎಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ರಾ? ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಘನಘೋರ ಕಹಿ ಘಟನೆ ಏನಾದರೂ ಇದೆಯಾ? ಅದನ್ನು ಯಾವ ರೀತಿ ವ್ಯಕ್ತಪಡಿಸಿ? ನಿಮಗೆ ದುಃಖನೂ ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಹೇಳಬೇಕಾದ್ರೆ. ಸೊ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಸಾಕಷ್ಟು ಯುವ ಪೀಳಿಗೆ ಇದೆ, ಅವ್ರಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗ್ತೀರಾ? ಅಂತ ಕೈ ಘಟನೆ ನಡೆದ್ರೂ ಕೂಡ ನಾವು ಯಾವ ರೀತಿಯಾಗಿ ಮುಂದುವರ್ಕೊಂಡು ಹೋಗಬೇಕು ಲೈಫಲ್ಲಿ ಸಾಧನೆ ಮಾಡಬೇಕಂತ ಹೇಳಿದ್ರೆ? ಇಲ್ಲ, ನಾವು ರಂಗಭೂಮಿನಲ್ಲಿ ನಾನು ಮಾಡ್ತಾ ಇರಬೇಕಾದ್ರೆ ನಮಗೆ ಅಂಥ ಕಾಂಪಿಟೇಷನ್ಗಳಿರಲಿಲ್ಲ, ವೇದಿಕೆಗಳಿರಲಿಲ್ಲ. ನಮಗಿದ್ದಿದ್ದೇ ರಂಗಭೂಮಿ ಒಂದೇ. ಈಗ ಸಿನಿಮಾ, ಸೀರಿಯಲ್ಲು ಏನೇನೋ ಬಂದುಬಿಟ್ಟಿದೆ. ನಮಗೆ ಬಹಳ ಕಷ್ಟಪಟ್ಟು ನಾವು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದೀವಿ. ಎಷ್ಟು ಕಷ್ಟ ಅಂತಂದರೆ, ನಾನು ಪೋಸ್ಟ್ರುಗಳನ್ನೆಲ್ಲ ಮಾಡಿಕೊಂಡು, ಪಾಂಪ್ಲೆಟ್ಸ್ಗಳನ್ನೆಲ್ಲ ಮಾಡಿಕೊಂಡು, ಅದನ್ನು ಬಂಡಲ್ ಮಾಡಿಕೊಂಡು, ಲಿಥೋ ಪ್ರಿಂಟ್ಸ್ ಅವಾಗಿದ್ದಿದ್ದು, ಅದನ್ನು ತೊಗೊಂಡು ನಾನು ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೆ. ಕಮಿಷನರ್ ಆಫೀಸು ಅದಕ್ಕೊಂದು ಟಸ್ಸೆ ಹೊಡೆದು, ಏನ್ರಿ ನೀವೇ ಬಂದುಬಿಟ್ಟಿದ್ದೀರಾ ಅಂದರೆ, ನಾನೇ ಸರ್ ಬರೋದು, ಇನ್ಯಾರು ಬರಲ್ಲ ಅಂಥೇಳಿ ಅದಕ್ಕೊಂದು ಟಸ್ಸೆ ಹೊಡೆಸ್ಕೊಂಡು ತೊಗೊಂಬಂದು ಆಮೇಲೆ ನಾವುಗಳೇ ಅದನ್ನು ಗೋಡೆಗೆ ಅಂಟಿಸಿ ಪಬ್ಲಿಸಿಟಿ ಮಾಡ್ತಾಯಿದ್ವಿ. ಈ ಥರದ ಒಂದು ಕೆಲಸ ಆವಾಗ ನಾವು ಮಾಡಿರೋದು. ಈಗ ಆಗೋದ್ರಿಂದ ಈಗ ಅಂಥ ಕೆಲಸ ಇಲ್ಲ. ಈಗ ನೀವು ಪೋಸ್ಟನ್ನು ಅಂಟಿಸ್ಬೇಕಾಗಿಲ್ಲ, ಹೋಗಿ ಕಮಿಷನರ್ ಹತ್ರ ಪರ್ಮಿಷನ್ನು ತೊಗೋಬೇಕಾಗಿಲ್ಲ, ಎಲ್ಲಿ ಬೇಕಾದರೂ. ಸೊ ಈ ಥರದಲ್ಲಿ ನಾವುಗಳು ಬಂದಿರೋದು. ಒಂದು ಸರ್ತಿ ನಾನು ಟೆಂಪೋನಲ್ಲಿ ನಮ್ಮ ನಾಟಕದ ಪ್ರಾಪರ್ಟಿ ಇಟ್ಕೊಂಡು ಬರ್ತಾಯಿದ್ದೆ. ಮುಂದ್ಗಡೆ ಡ್ರೈವರ್ ಪಕ್ಕನೇ ಕೂತಿದ್ದೆ. ಸಿಗ್ನಲ್ನಲ್ಲಿ ನಿಂತಾಗ ಒಬ್ಬ ಬಂದು, ಮೇಡಮ್ ನಿಮ್ಮ ಕುದುರೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂದರು. ಯಾರು ನನ್ನ ಕುದುರೆ? ಆವಾಗ ಜ್ಞಾಪಕ ಬಂತು, ನಮ್ಮ ಪ್ರಾಪರ್ಟಿ ಅದು ಅಂತ. ಲಕ್ಷಾಪತಿ ರಾಜನ ಕಥೆ, ಅದರಲ್ಲಿ 4 ಕುದುರೆಗಳು ಬರ್ತವೆ, ಮರಿ ಕುದುರೆ. ಓಡೋಗಿ ನೋಡ್ತೀನಿ, ಒಂದು ಕುದುರೆ ಎತ್ಕೊಂಡು ಅಣ್ಣ ಓಡೋಗ್ಬಿಟ್ಟಿದ್ದಾನೆ. 3 ಕುದುರೆ ಇದ್ದಿದ್ದು. ಸರಿ, ನಾನು ನಿನ್ನ ಪಕ್ಕ ಕೂತ್ಕೊಳ್ಳಲ್ಲಪ್ಪ, ನಾನು ಹಿಂದೆನೇ ಕೂತ್ಕೋತೀನಿ ಪ್ರಾಪರ್ಟೀಸ್ ಜೊತೆಲಿ ಅಂತ ಪ್ರಾಪರ್ಟಿ ಜೊತೆಲಿ ಕೂತ್ಕೊಂಡು ಕರಾಕ್ಷೇತ್ರಕ್ಕೆ ತಂದಿದ್ದು. ಅಂದರೆ ನಾವು ಹೀಗೆ ಕೆಲಸ ಮಾಡಿರುವಂಥದ್ದು. ಈಗ ಅಂಥ ಕಷ್ಟ ಯಾರಿಗೂ ಇಲ್ಲ. ಆ ಕಷ್ಟ ಇಲ್ಲದೆ ಇದ್ದಾಗ ಸ್ವಲ್ಪ ಸಿಹಿ ತಿನ್ನೋದು ಕಷ್ಟ ಆಗುತ್ತೆ.